ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನಾವು TCL 4K ಅಲ್ಟ್ರಾ HD 65 ಇಂಚಸ್ ಕಂಪ್ಲೀಟ್ ಟಿವಿ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಸೊ ಇದೇನಪ್ಪ, ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ, ಅದರಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ಹೆಂಗಿದೆ, ಆಡಿಯೋ ಎಲ್ಲ ಪ್ಲೇ ಮಾಡಿ ತೋರಿಸಿದ್ವಿ. ಇವನ್ ನಾರ್ಮಲ್ ಚಾನಲ್ಸ್ ಎಲ್ಲ ನಾವು ಅದ್ರಲ್ಲಿ ಪ್ಲೇ ಮಾಡಿ ತೋರಿಸಿದೀವಿ. ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಪ್ಲಾನಿಂಗ್ ಅಲ್ಲಿ ಇದು ತಗೋಬೋದಾ ಇಲ್ಲ ತಗೋಬಾರ್ದಾ, 65 ಇಂಚಸ್ ನಿಮ್ಗೆ ಅಂಡರ್ 50,000 ಇದು ಬರುತ್ತೆ ಈ ಪ್ರೈಸ್ ಅಲ್ಲಿ. ಅಂಡರ್ 50,000 ಅಲ್ಲೇ ಬರುತ್ತೆ 65 ಇಂಚಸ್. ಇದು ತಗೋಬೋದಾ, ಪಿಕ್ಚರ್ ಕ್ವಾಲಿಟಿ ಹೆಂಗಿರುತ್ತೆ, ಕಂಪ್ಲೀಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ. ಆಮೇಲೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಲೈಕ್ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಆಗಿದ್ಯಲ್ಲ, ತುಂಬಾನೇ ಸಂತೋಷ ಅನಿಸ್ತಾ ಇದೆ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫುಲ್ ವಿಡಿಯೋ ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನೋಡೋದಾದ್ರೆ ಇದು TCL 65 ಇಂಚಸ್ ಕಂಪ್ಲೀಟ್ ಸ್ಮಾರ್ಟ್ ಟಿವಿ. ಇದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಫಾರ್ ಹೋಮ್ ಅಂತ ಹೇಳ್ಬೋದು. ಇದು ಬಂದು ಮಾಡೆಲ್ ನಂಬರ್ ಹೇಳೋದಾದ್ರೆ TCL P60635 ಮಾಡೆಲ್ ಇದು. ಸೊ ಮೊದಲನೇದಾಗಿ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು, ಅಂದರೆ ಡಿಸೈನ್ ಬಗ್ಗೆ. ಇದು ನೋಡ್ಬೋದು TCL ಬ್ರ್ಯಾಂಡಿಂಗ್ ಇದೆ. ಇದರಲ್ಲಿ ನಿಮಗೆ ಎಡ್ಜ್ಲೆಸ್ ಡಿಸೈನ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಎಡ್ಜ್ ಟು ಎಡ್ಜು ನಿಮಗೆ ಸ್ಕ್ರೀನ್ ಇರುತ್ತೆ, ಬೆಜಿಲೆಸ್ ಡಿಸ್ಪ್ಲೇ. ಇದು ನೋಡ್ಬೋದು. ನಿಮಗೆ ಲುಕ್ ನೋಡೋದಾದರೆ ನಿಮಗೆ ಕಂಪ್ಲೀಟ್ಲಿ ಪ್ರೀಮಿಯಂ ಲುಕ್ ಬರುತ್ತೆ. ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ, ನಿಮ್ಗೆ ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ಇದೆ ಬ್ಯಾಕ್ ಸೈಡೆಲ್ಲ. ಸೊ ಇದು ನಿಮಗೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ TCL ಬ್ರ್ಯಾಂಡಿಂದ. ಯಾಕಂದರೆ ಯಾರೆಲ್ಲ ಲೋ ಪ್ರೈಸಲ್ಲಿ ನೋಡ್ತಾ ಇದ್ದಾರೆ, ಇದು 65 ಇಂಚಸ್ ಬೇಕು ಅಂದರೆ ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದು ನೀವು ಡಿಸೈಡ್ ಆಗಿ. ಸೊ ಮೊದಲನೇದಾಗಿ ನೋಡೋದಾದರೆ, ಸೊ ಇದ್ರ ಜೊತೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ರಿಮೋಟ್ ಬರ್ತಾ ಇದೆ. ಸೊ ಆ ರಿಮೋಟಲ್ಲಿ ನೋಡ್ಬೋದು ಡೈರೆಕ್ಟ್ ನಿಮಗೆ ಪವರ್ ಬಟನ್ ಇದೆ, ಮತ್ತು ಗೂಗಲ್ ಅಸಿಸ್ಟೆಂಟ್ ಬಟನ್ ಇದೆ. ನೆಕ್ಸ್ಟ್ ನಿಮ್ಗೆ ನೋಡೋದಾದರೆ ಹೋಮ್ ಬಟನ್ ಸಿಗುತ್ತೆ, ಮತ್ತು ಡೈರೆಕ್ಟ್ ನಿಮಗೆ ನೆಟ್ಫ್ಲಿಕ್ಸ್ ಮತ್ತು ಗಾರ್ಡ್ ಮೀಡಿಯಾ ಮತ್ತು ಯೂಟ್ಯೂಬು ಮತ್ತು TCL ಚಾನಲ್ ಡೈರೆಕ್ಟ್ ಪ್ರೈಮ್ ಇವೆಲ್ಲ ನಿಮಗೆ ಕೊಟ್ಟಿದ್ದಾರೆ. ಇದೊಂದು ಸ್ಟ್ಯಾಂಡರ್ಡ್ ರಿಮೋಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾದರೂ ಒನ್ ಆಫ್ ದಿ ಸೆಲ್ಲಿಂಗ್ ಪಾಯಿಂಟ್ ಇದೆ ಅಂದರೆ ಅದು ಬಂದು ಕಂಪ್ಲೀಟ್ಲಿ ಗೂಗಲ್ TV ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆಲ್ಲ ಇಂಟಿಗ್ರೇಟೆಡ್ ವಿತ್ ಗೂಗಲ್ OS 100 ಲೆವೆಲಿಂದ ರನ್ ಆಗ್ತಾ ಇದೆ. ಎಲ್ಲ ನಿಮಗೆ ಆಕ್ಸಿಸ್ ಯೂಸ್ ಮಾಡೋಕ್ಕೆ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಿಲ್ಟಿನ್ ಇರುತ್ತೆ. ನಿಮಗೆ ಇದು ಎಲ್ಲಾದರೂ ನಿಮಗೆ ಗೂಗಲ್ ಗೂಗಲ್ ಅಂದರೆ ಎಲ್ಲ ಕಂಪ್ಲೀಟ್ ಆಕ್ಸೆಸ್ ಆಗುತ್ತೆ. ಕಂಪ್ಲೀಟ್ಲಿ ನಿಮ್ಮ ಹೋಮ್ ಎಂಟರ್ಟೈನ್ಮೆಂಟ್ಗೆ ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಸೆಟ್ಟಿಂಗ್ಸ್ ಎಲ್ಲ ನೋಡ್ಬೋದು. ಇದೇನೆಲ್ಲ ಸೆಟ್ಟಿಂಗ್ಸ್ ಇದೆ ಅಂತ ನೋಡೋಣ ಬನ್ನಿ. ಇದು ನೋಡ್ಬೋದು ಡಿಸ್ಪ್ಲೇ ಮತ್ತು ಸೌಂಡ್ ಕ್ವಾಲಿಟಿಯಲ್ಲಿ ನೋಡ್ಬೋದು. ಪಿಕ್ಚರಲ್ಲಿ ನಿಮಗೆ ಕೆಲವು ಮೋಡ್ಸ್ ಬರುತ್ತೆ. ಸೊ ನೀವು ಯಾವ ಪಿಕ್ಚರ್ಗೆ ನಿಮಗೆ ಸೂಟ್ ಮಾಡ್ತಾಯಿದ್ರೋ, ಅಂದರೆ ನೀವು ಮೂವೀಸ್ ಇಲ್ಲ ಏನು ನೋಡ್ತಾಯಿದ್ರೋ ಅದ್ರ ಪ್ರಕಾರ ನೀವು ಇಟ್ಕೊಂಡು ಹೋಗ್ಬೋದು ಮೋಡ್ಸು. ನೋಡ್ಬೋದು ಇದರಲ್ಲಿ ಡೈನಾಮಿಕ್ ಇದೆ, ಸ್ಟ್ಯಾಂಡರ್ಡ್ ಮೋಡ್ ಇದೆ, ಸ್ಮಾರ್ಟ್ HDR ಇದೆ. ನಿಮ್ಗೆ ಯಾವ ಥರ ಯೂಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸ್ಪೋರ್ಟ್ಸ್ ಮೋಡ್ ಇದೆ, ಮೂವೀಸ್ ನೋಡ್ತಾಯಿದ್ರೆ ಮೂವೀಸ್ ಮೋಡ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಿದೆ, ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಸ್ಟ್ಯಾಂಡರ್ಡು ಮತ್ತು ಡೈನಾಮಿಕಲ್ಲಿ ಸ್ವಲ್ಪ ನಿಮಗೆ ಬೆಟರ್ ಪಿಕ್ಚರ್ ಕ್ವಾಲಿಟಿ ಬರ್ತಾ ಇದೆ. ಸೊ ಮತ್ತು ಬ್ರೈಟ್ನೆಸ್ ಲೆವೆಲ್ ಆಗಲಿ, ಕಲರ್ ಸ್ಯಾಚುರೇಷನ್ ಎಲ್ಲ ನೀವು ಸೆಟ್ ಮಾಡ್ಕೋಬೋದು ಮ್ಯಾನ್ಯುವಲಿ ಸೆಟ್ಟಿಂಗ್ಸಲ್ಲಿ. ಅಡ್ವಾನ್ಸ್ ಸೆಟ್ಟಿಂಗು ಇದೆ ಇದರಲ್ಲಿ. ಸೊ ಕಲರ್ ಗ್ಯಾಮೆಂಟು ಎಲ್ಲ ನಿಮಗೆ ಅಷ್ಟೊಂದು ಕಲರ್ ಗ್ಯಾಮೆಂಟ್ ನನಗೆ ಅನಿಸ್ತಾ ಇಲ್ಲ. ಲುಕ್ ನೋಡಲ್ಲ, ಲೈವ್ ನೋಡ್ತಾ ಇದ್ದರೆ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಸೌಂಡ್ ಔಟ್ಪುಟ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮ್ಯಾನ್ಯುವಲಿ. ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದರಲ್ಲಿ ನಿಮಗೆ ಟಿವಿ ಪ್ಲೇಸ್ಮೆಂಟ್ ಅಂತಿದೆ. ನಿಮಗೆ ಸ್ಟ್ಯಾಂಡರ್ಡ್ ಅಂದರೆ ನಿಮಗೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀರಾ ಇಲ್ಲ ನೀವು ವಾಲ್ ಮೌಂಟ್ ಮಾಡಿದ್ದೀರಾ, ಅದ್ರ ಪ್ರಕಾರನೂ ನೀವು ಸೆಟ್ಟಿಂಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಬಂದು ನಿಮಗೆ ವೈಫೈ ಕನೆಕ್ಟಿವಿಟಿ ಇದೆ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ವೈಫೈ ಬಂದು ನಿಮಗೆ ಇದು ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ. 2.5 GHz ಮತ್ತು 5 GHz ಎರಡೂ ನಿಮಗೆ ಸಪೋರ್ಟ್ ಇದೆ. ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಬ್ಲೂಟೂತ್ ವರ್ಷನ್ನು ಅಷ್ಟೇ 5.1 ವರ್ಷನ್ ಇದೆ. ಮತ್ತು ನೀವು ಅದರಲ್ಲಿ ಬಿಲ್ಟಿನ್ ನಿಮಗೆ ಪ್ಲೇಸ್ಟೋರ್ ಇದರಿಂದ ಕೆಲವು ಅಪ್ಲಿಕೇಶನ್ ನಿಮ್ಗೆ ಯಾವೆಲ್ಲ ಬೇಕು ಎಲ್ಲ ಇದರಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಗೇಮಿಂಗ್ ಅವೆಲ್ಲ ನೀವು ಬೇಕಾದರೆ ಆಡ್ಬೋದು. ಸೊ ಪ್ಲೇಸ್ಟೋರ್ ಸಹಾಯದಿಂದ, ಯಾಕಂದರೆ ಇದು ಗೂಗಲ್ OS ಆಗಿರೋದ್ರಿಂದ. ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ 2 GB RAM, 16 GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ನೋಡ್ಬೋದು ನೀವೇ ವಿತ್ Android 11 ಆಪ್ರೇಟಿಂಗ್ ಸಿಸ್ಟಮ್ ವಿತ್ ಸೆಕ್ಯೂರಿಟಿ ಪ್ಯಾಚಸ್ ನೋಡ್ಬೋದು. ಇದು ಆ್ಯಕ್ಚುಲಿ ಸ್ವಲ್ಪ ಓಲ್ಡ್ ಸೆಕ್ಯೂರಿಟಿ ಪ್ಯಾಚೇ ಇದೆ, ಒಂದ್ಸರಿ ನೋಡಿ. ನೆಕ್ಸ್ಟ್ ಸ್ಟೋರೇಜ್ ನೋಡೋದಾದರೆ ನಿಮಗೆ ಔಟ್ ಆಫ್ 16 GB 9.2 GB ಸಿಗುತ್ತೆ.
ನೆಕ್ಸ್ಟ್ ಇದರಲ್ಲಿ ಆಂಬಿಯೆಂಟ್ ಮೋಡು ಇದೆ, ಅಂದರೆ ಇದು ನೆಟ್ವರ್ಕ್ ಕನೆಕ್ಟ್ ಮಾಡಿದ್ರೆ ತೋರಿಸುತ್ತೆ. ಪವರ್ ಆ್ಯಂಡ್ ಎನರ್ಜಿ ಸೇವರ್ ಮೋಡ್ ಇದೆ. ಮತ್ತು ಇದರಲ್ಲಿ ಬಂದು ಗೇಮ್ ಮೋಡು ಎಕ್ಸ್ಟ್ರಾ, ಮತ್ತು ಸ್ಪೋರ್ಟ್ಸ್ ಮೋಡು, ಅಂದರೆ ಸ್ಪೋರ್ಟ್ಸ್ ಏನಾದರೂ ನೋಡಬೇಕಾದ್ರೆ ಅಂತ ಸೆಟಪ್ಪು ಮಾಡ್ಕೋಬೋದು. ಮತ್ತು ಇದು ರಿಮೋಟ್ ಇದರಲ್ಲಿ ಏನಾದರೂ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಸ್ಪೀಕರ್ಸ್ ಏನಾದರೂ ಕನೆಕ್ಟ್ ಮಾಡಿದಾಗ ಬ್ಲೂಟೂತ್ ಫೇರಿಂಗ್ ಇದರಲ್ಲಿ ಸ್ವಲ್ಪ ಅಡಿಷ್ನಲ್ ಫೀಚರ್ಸ್ ಕೊಟ್ಟಿದ್ದಾರೆ. ಇದು ಗೂಗಲ್ ಟಿ ವಿ ಕಂಪ್ಲೀಟ್. HDR ಡಿಸ್ಪ್ಲೇ ಇದೆ, HDR10 ಸಪೋರ್ಟ್ ಆಗುತ್ತೆ, ಡಾಲ್ಬಿ ಆಡಿಯೋ ಇದೆ. ಓಕೆ ಅಂದರೆ ನೋಡ್ತಾ ಗೂಗಲ್ ಅಸಿಸ್ಟೆಂಟ್ ಇದು ಬಿಲ್ಟಿನ್ ಮೊಬೈಲ್ ಟು ಮಾಡಬೇಕಾದ್ರೆ ನಿಮಗೆ ಇದು ಅಪ್ಲಿಕೇಶನ್ ಅಂತ ಮಾಡಬೇಕಾಗುತ್ತೆ. ಗೂಗಲ್ ಅಪ್ಲಿಕೇಶನ್ ಗೂಗಲ್ ಟಿ ವಿಯಲ್ಲಿ ಕಸ್ಟಮೈಸ್ ಆಗಿರೋದಿಲ್ಲ. ಅದು ನಿಮಗೆ LG ಮತ್ತು ಸ್ಯಾಮ್ಸಂಗ್ ಕೆಲವು ಟಿ ವಿಸಲ್ಲೆಲ್ಲ ನೀವು ಡೈರೆಕ್ಟ್ ಇದು ಮೀಡಿಯಾ ಅಂದರೆ ನೀವು ಡೈರೆಕ್ಟ್ ಏನಾದರೂ ಪೆನ್ ಡ್ರೈವ್ ಇದು ಹಾಕಿ ನೀವು ಬಿಲ್ಟಿನ್ ನೆಟ್ಫ್ಲಿಕ್ಸ್ ಟಿವಿಸಲ್ಲಿ ಚಾನಲ್ ನೀವು ನಾರ್ಮಲ್ ಚಾನಲ್ಸ್ ಎಲ್ಲ ಇಲ್ಲಿ ನೋಡ್ಕೋಬೋದು. ಸರ್ಚ್ ಮಾಡಿ ನೋಡೋಣ ಆಲ್ರೆಡಿ ನಾನು ಸರ್ಚ್ ಮಾಡಿ ನೋಡಿದೆ. ಇದ್ರ ಕನ್ನಡ ಚಾನಲ್ಸು ಇದೆ, ನ್ಯೂಸ್ ಚಾನಲ್ಸು ನೋಡ್ಬೋದು. ಕೆಲವು ಕನ್ನಡ ಮೂವೀಸು ಇದೆ. ನಮ್ಮ ಪುನೀತ್ ರಾಜ್ಕುಮಾರ್ ಜೇಮ್ಸು, ಇದರ ಸ್ಕ್ಯಾಮ್ 2003 ಎಲ್ಲ ಇದೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ನೋಡ್ಬೋದು. ಇದರ ಡಿಸ್ಪ್ಲೇ ಬಂದು ನಿಮಗೆ ಹೇಳಿದ್ನಲ್ಲ, ನಿಮಗೆ HDR10 ಡಿಸ್ಪ್ಲೇ ಸಪೋರ್ಟ್ ಇದೆ ವಿತ್ 4K ಅಲ್ಟ್ರಾ HD ಡಿಸ್ಪ್ಲೇ ಇದು. ಇದು ಲೈವ್ ನೋಡುತ್ತಾ ಇದ್ದರೆ ನಿಮಗೆ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ನಿಮಗೆ 4K ಅಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಅಕ್ಯುರೇಸಿ ಅನಿಸ್ತಾ ಇದೆ. ಬಟ್ ನೀವು ನಾರ್ಮಲ್ ಬರೀ ಸೀರಿಯಲ್ಸು ಅಂತಿದ್ದಾಗ ಅದು ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸಲ್ಲ ಪಿಕ್ಚರ್ ಕ್ವಾಲಿಟಿ. ಇದು 4K ಇರೋದ್ರಿಂದ ನಿಮ್ಗೆ ಯಾವುದೇ ಹ್ಯಾಂಗಲಿಂದ ನೋಡಿದ್ರು ನಿಮ್ಮ ಪಿಕ್ಚರ್ ಕ್ವಾಲಿಟಿ ನಿಮಗೆ ಡ್ರಾಪ್ ಆಗಲ್ಲ. ಸೊ ಬಟ್ ನೀವು ಇದು ಪ್ರೀವಿಯಸ್ ಬೇರೆ ಮಾಡಲ್ಸ್ ಕಂಪೇರ್ ಮಾಡಿಕೊಂಡ್ರೆ, ಅಂದರೆ TCL ಬಿಟ್ಟು ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿಕೊಂಡ್ರೆ ಆ ಪ್ರೈಸಲ್ಲಿ ಓಕೆ ಅಂತ ಹೇಳ್ಬೋದು. ಸ್ವಲ್ಪ ನಿಮಗೆ ಮೇಯ್ನ್ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ನೀವು ಬೇರೆ ಬ್ರ್ಯಾಂಡ್ ನೋಡ್ಬೋದು. TCL ಅಲ್ಲಿ ಅಂದರೆ ವ್ಯಾಲ್ಯೂ ಈ ವ್ಯಾಲ್ಯೂಗೆ ಇದು ಏನು ಟೆಕ್ನಾಲಜಿ ಬೇಕೋ ಆ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಬಟ್ ನೀವು ಲೈವ್ ನೋಡೋದಾದರೆ ಫಸ್ಟ್ ಇಂಪ್ರೆಷನ್ ಓಕೆ ಅನಿಸುತ್ತೆ, ಅಂದರೆ ಅಷ್ಟೊಂದೇನು ಬ್ಯಾಡ್ ಆಗೇನಿಲ್ಲ, ಅದು ಚೆನ್ನಾಗೇ ಇದೆ. ನೋಡ್ಬೋದು ನೀವೇ ನಿಮಗೆ ಟಿ ವಿಯಲ್ಲಿ ಕ್ಯಾಮ್ರಾದಲ್ಲಿ ಯಾವ ಥರ ಅನಿಸ್ತಾ ಇದೆ ಅಂತ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ನೋಡಿ. ಕೆಲವು ವೀಡಿಯೋಸು ಆಡಿಯೋನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬಂದು ನಿಮಗೆ ಡ್ಯುಯಲ್ ಸ್ಪೀಕರಿಂದ ರನ್ ಆಗ್ತಾ ಇದೆ, ಬಿಲ್ಟಿನ್ ಇದೆ ಇದು. ಸೊ ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಸೌಂಡ್ ಔಟ್ಪುಟ್ ಕೇಳ್ಕೊತೀನಿ. ಸೊ ಸೌಂಡ್ ಔಟ್ಪುಟ್ ನೋಡೋದಲ್ಲ ಫ್ರೆಂಡ್ಸ್, ನಿಮ್ಗೆ ಏನು ಅನಿಸ್ತು ಅಂದ್ಬಿಟ್ಟು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾವು ತಿಳ್ಕೊತೀವಿ ನಿಮ್ಗೆ ಏನು ಅನಿಸ್ತಿದೆ ಅಂತ, ನಿಮ್ಮ ಒಪಿನಿಯನ್ ತಿಳ್ಕೊತೀವಿ. ಸೊ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಸೌಂಡ್ ಕ್ವಾಲಿಟಿ. ಇದು ಬಂದು ನಿಮಗೆ ಡ್ಯುಯಲ್ ಸ್ಪೀಕರ್ ವಿತ್ 15 ವಾಟ್ಸಲ್ಲಿ ಬರ್ತಾ ಇದೆ. ಸೊ ಇದು ಬಂದು ಇನ್ನೊಂದು ಏನಂದರೆ ನಿಮಗೆ ಇದರಲ್ಲಿ ನಿಮಗೆ ಇದು ನೆಕ್ಸ್ಟ್ ಬಂದು ಇದರಲ್ಲಿಗೆ ತೊಗೋಬೋದಾ, ಇದು 50,000ಗೆ 65 ಇಂಚಸ್ ತೊಗೋಬೋದಾ ಅಂದರೆ ಯಾರೆಲ್ಲ ನಿಮ್ಗೆ ಕಡಿಮೆ ಬಜೆಟಲ್ಲೇ ಬೇಕು, ನಮಗೆ 50,000 ನಮ್ಮ ಬಜೆಟು, ನಮಗೆ ಸ್ಕ್ರೀನ್ ದೊಡ್ಡದು ಬೇಕು ಅಂದರೆ ಅಂಥ ಟೈಮಲ್ಲಿ ನೋಡ್ಬೋದು ಈ ಅಂದರೆ TCL ಬ್ರ್ಯಾಂಡ್ ನೋಡ್ಬೋದು, ಈ ಟಿ ವಿ ನೋಡ್ಬೋದು. ಅಷ್ಟು ಬಿಟ್ಟರೆ ನನಗೆ ಅಷ್ಟು ಪರ್ಸ್ನಲಿ ಓಕೆ ಅನಿಸ್ತು, ಅಷ್ಟೊಂದು ಇಂಪ್ರೆಸ್ ಆಗಿಲ್ಲ. ಇದು ನಾರ್ಮಲ್ ಚಾನಲ್ ನೋಡ್ಬೋದು. ಸೊ ಇದು ನಾರ್ಮಲ್ ಚಾನಲ್ಸ್. ಇದು ಫೈನಲಿ ಬಂದು ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನು ಅನಿಸ್ತು ಅಂದ್ಬಿಟ್ಟು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಸೊ ಅದೇ ಥರ ನಿಮ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.